ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಹಳ್ಳೂರು ಗ್ರಾಮದಲ್ಲಿ ಸುಮಾರು ಸಮಸ್ಯೆಗಳು ಒಳಗೊಂಡಿರುವ ಗ್ರಾಮ ಎಂದು ಹೇಳಬಹುದು. ಈ ಗ್ರಾಮದಲ್ಲಿ ಬಹಳ ವರ್ಷದಿಂದ ಚರಂಡಿಗಳು ಬ್ಲಾಕ್ ಆಗಿದ್ದು, ಹೆಣ್ಣು ಮಕ್ಕಳಿಗೆ ಬಟ್ಟೆಯನ್ನು ತೊಳೆಯಲಿಕ್ಕೆ ಅವ್ಯವಸ್ಥೆಯಾಗಿರುತ್ತದೆ ಮತ್ತು ಸಿಸಿ ರೋಡ್ ರಸ್ತೆಯಾಗಿಲ್ಲ. ಈ ಘಟನೆಯಿಂದ ಡೆಂಗಿ ಜ್ವರ, ನಾನಾ ಥರ ರೋಗಗಳನ್ನು ಮಕ್ಕಳಿಗೆ ಅಂಟುಕೊಂಡು ಪರದಾಡುವಂತಹ ಸಮಸ್ಯೆಯಾಗಿದೆ ಎಂದು ಸಾರ್ವಜನಿಕರು ತಮ್ಮ ಸಮಸ್ಯೆಯನ್ನು ಟಿವಿ 66 ಕನ್ನಡ ನ್ಯೂಸ್ ಚಾನೆಲ್ ಮೂಲಕ ತಮ್ಮ ಸಮಸ್ಯೆಯನ್ನು ತೋಡಿಕೊಂಡರು. ಇದೇ ತರ ಬಹಳ ಸಮಸ್ಯೆ ನಮ್ಮ ಊರಲ್ಲಿದೆ. ಅದೇನೆಂದರೆ ಸಿಸಿ ರೋಡ್ ಕೆಲವೊಂದು ಕಡೆ ಆಗಿದ್ದರೂ ಆ ಸಿಸಿ ರೋಡ್ ಮಗ್ಗಲಕ್ಕೆ ಸಣ್ಣ ರೀತಿಯಲ್ಲಿ ಚರಂಡಿಯನ್ನು ಮಾಡಿ ಆ ನೀರು ಚರಂಡಿ ಒಳಗಡೆ ಹೋಗದೆ ಸಿಸಿ ರೋಡ್ ಮೇಲ್ಗಡೆ ಬಂದು ಹಲವಾರು ಸಾರಿ ಶಾಲಾ ಮಕ್ಕಳು, ವಯಸ್ಸಾದವರು ಬಿದ್ದಿದ್ದಾರೆ. ಈ ಸಮಸ್ಯೆ ಬಗ್ಗೆ ಗ್ರಾಮ ಪಂಚಾಯಿತಿಯಲ್ಲಿ ಮೆಂಬರ್ಗಳಿಗೆ ಸಾಕಷ್ಟು ಸಲ ಹೇಳಿದರೂ ಪ್ರಯೋಜನವಾಗಿಲ್ಲ. ದಯವಿಟ್ಟು ತಮ್ಮ ಟಿವಿ 66 ಕನ್ನಡ ನ್ಯೂಸಿನ ಮೂಲಕ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿದರೆ ಸಾಕು. ಬಂದಾಗ ಮತ್ತೆ ಒಂದು 5 ತಿಂಗಳಾಯ್ತು. ಅದು ಕುಡಿಯೋಕೆ ಡಾವಳಿಗರು ಬರ್ತಿದ್ರು, ಅಗಸ್ಗಳು ಬರ್ತಾರೆ. ಈಗ ಯಾರು ಬರಲ್ಲ. ಇಲ್ಲಿ ನೀರು ಕುಡಿಯೋಕೆ ಹೋಗ್ತಾರೆ. ಒಂದಿನ ತುಂಬಿಟ್ಟು ಮಳೆ ಹೋದ್ರೆ ಹುಳಾಕವ್ರಿ. ಬಾಯ ನೀರು ಇದೇ ನೀರು ಬರ್ತಾವೆ. ಇವನ್ನ ಹೊಳೆ ಬರ್ತಾವ್ರಿ. ಇಂದು ಒಂದು 2 ಮಾರು ಮುಂದೆ ಬೋರ್ ಐತ್ರಿ. ಇದೇ ಜಗತ್ತದ ಹೊಳಿ ಇದೇ ಬರ್ತದೆ. ಇವನ್ನ ಕುಡಿತಾರೆ. ಎಲ್ಲಿದ್ರಿ ಬೇಲೂರು ಅಲ್ರಿ. ಮಾನ್ಯ ತೆಗಿಯೋಂದ್ರೆ ತೆಗೆದು ಬಿಟ್ಬಿಟ್ಟು ಯಾರು ಬಿಟ್ಟರು ನೀರು ಅದೇ ನೀರು ಅಲ್ಲಿ ಬರ್ತಾವ್ರಿ. ಇವೇನು ನೀರು ಹೋದ ಒಂದಿಟ್ಟು ಮಳೆ ಬರ್ತಾನೆ ಹುಳನ ಹಾಕ್ರಿ ನೀರು. ಅವನ್ನ ಕುಡಿತಾರೆ. ಮರ್ದನ ಮೇಯ್ ತಿಂಡಿರ್ತಾ ಅದು ಮಾಡ್ತಾ ಅಡ್ಡಾಡ್ತಾರೆ. ಡಾಕ್ಟರ್ ಬಳಿ ಹೋಗ್ರಿ. ಹೇಳಿದ್ವಿ ಸ್ವಚ್ಛ ಮಾಡಿ ತೆಗಿತೀನಿ ಅಂದ್ರೆ ಮನೆ ತೆಗಿತೀನಿ. ಹೂ ಒಂದು ಬದಲಾದ್ರೆ ಬಿಟ್ಟು ಒಂದು ಮನೆ ತೆಗಿತೀನಿ ಅಂದ್ರೆ ನೀರು ತೆಗಿಲಿಲ್ಲ. ನಮ್ಗೆ ಹೇಳಿದ್ರು ತೆಗಿಯಾಕೆ ನೀರು ಇಲ್ಲ ಅನ್ನಂಗಿಲ್ಲ. ಏನೋ ಬೇರೆ ಹಾಕಿನಂದ್ರೆ ಅದು ಪಿಡಿಯೋರು ಬದಲು ಹಾಕಿನಂದ್ರೆ ತೆಗೆದಿಲ್ರಿ. ಇದೇ ನೀರು ಹೊಳೆ ಬರ್ತೀವಿ. ಇವನ್ನ ಕುಡಿತಾರೆ. ಎಷ್ಟು ವರ್ಷ ಸಮಸ್ಯೆ ಐತ್ರಿ? ಇದೇ ಮತ್ತೆ ಇದೊಂದು 6 ತಿಂಗಳು ಆಯ್ತು ನೋಡಿ. ಸುಳ್ಳು ಹೇಳ್ಬಾರ್ದು. ಮಳೆ ಬಂದ್ಮೇಲೆ 6 ತಿಂಗಳು ಐತ್ರಿ. 6 ತಿಂಗಳು ಯಾರಿಗೆ ಹೇಳಬೇಕು? 6 ತಿಂಗಳು ಮೊದಲು ನೀರು ಐತಿಲ್ಲ. ಮಳೆ ಆಗಿ 6 ತಿಂಗಳು. ಏನು ಸಮಸ್ಯೆ, ಏನು ಪ್ರಾಬ್ಲಮ್ ಇದೆ ಹೇಳ್ಯಾರಿ? ಇದು ಬಿಸಿಲು ಏನೋ ಅದು ಕರೆಂಟ್ ಶಾರ್ಟ್ ಆಗಿದ್ರೆ ತೆಗೆದ್ರಿ. ಕುಡಿ ಬಾಕ್ ತೆಗೆದು ನೋಡಿ. ಕುಲ್ಲ ಐತೆ ನೋಡ್ರಿ. ಅದು ಮಾಡಿಸ್ಬೇಕಲ್ರಿ? ಮಾಡಿಸ್ಲೇನ್ರಿ ಅವರು? ಏನೋ ಪಂಚಾಯತಿಯಿಂದ ಮಾಡಿಸ್ತಾರೆ ಬಿಡ್ತಾರೆ ನನಗೆ ಗೊತ್ತಿಲ್ಲರಿ. ಆದ್ರೆ ಅದೊಂದು ಮಾಡ್ಸಿಲ್ರಿ. ಇದು ಡಾವಳಿಗರು ಬಂದು ಹೋಯ್ತಾರೆ. ಇಲ್ಲಿಯವ್ರು ಹೋಯ್ತಾರೆ. ಈಗ ಬಂದಾಗೈತೆ ಇಷ್ಟೇ. ಎಷ್ಟು ಸಮಸ್ಯೆ ಐತೆ ಹೇಳ್ತೀರಿ ಈಗ? ಕುಡಿ ನೀರಾಗ ಅಗಸ್ಕೊಳಕ್ಕೆ ಹೋಗ್ತಾರೆ. ಡಾವಳಿಗೆ ಹೋಗ್ತಾರೆ. ತರ್ತಾರೆ. ಅಗಸ್ಕೊಳಗೆ ತರ್ತಾರೆ. ಪಂಚಾಯತ್ ಇದ್ದಿದ್ದು ಸ್ವಲ್ಪ ರೆಡಿ ಮಾಡ್ಕೇಸಿ ನೀರು ಬರಂಗ ಕುಡಿಯಂಗೆ ವ್ಯವಸ್ಥೆ ಮಾಡೋದು. ಇಟ್ಟು ಬಾಯಿ ತುಂಬಿ ನೀರು ಕುಲ್ಲ ಮಾಡೋದು ಚಲೋ ಹಾಕಿದ್ರಿ. ಇವೇ ನೀರಲ್ಲಿ ಹೋಗಿ ಬರ್ತಾ ಮತ್ತೆ ಇವೇ ನೀರು ಬರ್ತಾವೆ. ಮತ್ತೇನಿಲ್ಲ. ವ್ಯವಸ್ಥೆ ಮಾಡಿಕೊಟ್ಟು ಮಾಡಕ್ಕೆ ಮತ್ತೆ ಬಾಯಿ ಇಟ್ಟು ತೋರಿಸ್ತಾರೆ. ಬಾಯಿದು ಒಂದು ಸ್ವಲ್ಪ ಗಲೀಜು ನೋಡ್ರಿ. ಅದಿಟ್ಟು ಕ್ಲಿಯರ್ ಮಾಡ್ಸಂತ ಹೇಳ್ರಿ. ಏನು ಇಲ್ಲ ಇಲ್ರಿ ಇಷ್ಟೇ ರೀ. ಮತ್ತೇನು ಹೇಳಕ್ಕೇನು. ಇಲ್ಲಿ ಬಿಸ್ಲರಿ ಇದು ಬಿಸ್ಲರಿ ನೀರು ಮಗಲಿಗೆ ತಿಪ್ಪಿ ಐತಲ್ರಿ. ಗಲೀಜು ಈಗ ಹಾಕ್ಯಾರಿ. ಅದು ಮೊದಲು ಇದ್ದಿದ್ದಿಲ್ರಿ. ಈಗ ಅದು ಆಗಿಂದ ಬಂದಾದ್ಮೇಲೆ ತಕ್ಷಣ ಹಾಕ್ಯಾರಿ. ಅದನ್ನ ಅದು ತೆಗಿದ ಮೊದಲು ತೆಗ್ಸಿದ್ರಿ. ಎಲ್ಲ ಕ್ಲೀನ್ ಮಾಡಿದ್ರಿ. ಈಗ ಹಾಕ್ಯಾರಿ. ಇದು ಬಂದಾದ ತಕ್ಷಣ ಹಾಕ್ಯಾರಿ. ಅದನ್ನ ಪಂಚಾಯತಿಯವ್ರು ಬಂದಿಲ್ರಿ. ಅದು ಬಂದ ತಕ್ಷಣ ಹೇಳ್ಬೇಕ್ರಿ. ಅದು ಮಾಡಿಸ್ಬೇಕು. ಅದನ್ನ ಎತ್ತೇನೆ ಅಟೇ ನೋಡ್ರಿ. ಹಳ್ಳೂರು ಗ್ರಾಮ ಪಂಚಾಯತಿ ಸಾರ್ವಜನಿಕರ ಸಮಸ್ಯೆ ಇದು. ಈ ಟಿವಿ 66 ನ್ಯೂಸ್ ಮೂಲಕ ಕಳಕಳಿ ವಿನಂತಿ ಕೇಳುತ್ತಿದ್ದಾರೆ. ಅನುಕೂಲ ಆದರೆ ಭಾಳ ಅನುಕೂಲ ಆಗುತ್ತೆ ಅಂತ. ಧನ್ಯವಾದ. ಕ್ಲೀನ್ ಇರಲಿಲ್ಲ ಅಂದ್ರೆ ಕ್ಲೀನ್ ಮಾಡ್ತಾರೆ. ಪಬ್ಲಿಕ್ ಅವ್ರು ಮಾತಾಡ್ರಿ. ನೀವು ಮಾತಾಡ್ರಿ, ನಾವು ಮಾತಾಡ್ಬೇಕು. ಮತ್ತೆ ನೋಡ್ರಿ ಗಲೀಜ್ ಹೆಂಗ್ ತುಂಡ ನೋಡ್ರಿ. ಎಲ್ಲಿ ಬೋರ್ ಐತಿ? ಇಲ್ಲಿ 5 ಬೋರ್ ಅದ್ರಿ. ಬೋರಿಗೆ ಊಟ ತಗೋತಾರೆ. ಮತ್ತೆಲ್ಲ ಪ್ಯಾಕ್ ಆಗಿತ್ತಲ್ರಿ. ಇದು ಪಂಚಾಯತ್ ಪ್ಯಾಕ್ ಐತಲ್ರಿ. ಇದು ಎಲ್ಲ ಪ್ಯಾಕ್ ಐತಲ್ರಿ. ಕ್ಲೀನ ಮಾಡಕ್ ಬಂದಿಲ್ರಿ. ಮತ್ತೆ ಇದು ಹೆಂಗ್ ಸರ್? 15 ದಿವಸಕ್ಕೆ ಬರ್ತಾರ. ಅಲ್ಲಲ್ರಿ ಬದ್ದಾಗ್ರಿ ಸ್ವಚ್ಛ ಮಾಡ್ತಾರೆ. ಮ್ಯಾಗ ಹೋಗೋಣ ತೆಗೆದು ಹೋಗ್ರಿ. ಮತ್ತೆ ಮಳಿ ಮತ್ತೆ ಮನೆ ಬರ್ತಾರೆ. ಬರ್ರಿ ಮುತ್ತಾರ ಬರ್ರಿ. ಇಲ್ಲ ನಿಮ್ಮ ಊರಾಗ ಇಷ್ಟೆಲ್ಲ ಪ್ಯಾಕ್ ಆದ್ರೂ ಕ್ಲೀನ್ ಮಾಡಕ್ ಬಂದಿಲ್ಲ. ಬರ್ತಾರ್ರಿ. ಮತ್ತೆ ಡೆಂಗಿ ಜ್ವರ ಬಂದ್ ಅನಾವತ್ ಮಕ್ಕಳಿಗೆ ಮತ್ತೆ ಬರ್ತದೆ. ಏನ್ ಮಾಡಿದ್ರಿ?
ಅಲ್ಲ ಬರ್ತದ್ರಿ ಮತ್ತೆ ಮಳೆ ಬಂದ ಬಂತು ಈ ಮುತ್ಯಾರ ಅಂಜಾಕತ್ತೀರೇನ? ಇಲ್ಲ ಇಲ್ಲ ಬರ್ತಾರ ಮರ ಹೇಳ್ರಿ ಮುತ್ಯಾರ. ಅಲ್ರಿ ವಾರಕ್ಕೊಂದು ಬರ್ತಾರೆ ದಿನ ಬರ್ತಾರೆ. ಈಗ 4 ದಿನ ಬಂದಿಲ್ರಿ ಅವ್ರು ಬಂದಾರ್ರಿ. ದಿನ ಬಂದ್ರಿ ಮತ್ತೆ ಈಗ ಹಿಂಗೆ ಪ್ಯಾಕ್ ಐತ್ರಿ. ಇಲ್ಲ ಮತ್ತೆ ಹೌದು ಮತ್ತೆ ಸ್ವಚ್ಛ ಮಾಡ್ರಿ. ಇಲ್ಲ ಮತ್ತೆ ಬರ್ರಿ ಬರ್ರಿ ಅಧ್ಯಕ್ಷ. ಓ ಅಧ್ಯಕ್ಷ ಬರ್ರಿ. ಓ ಅಧ್ಯಕ್ಷ ಬರ್ರಿ. ಅಣ್ಣಾರ ಬರ್ರಿ. ಓ ಅಣ್ಣಾರ ನೀವು ಬರ್ರಿ ಮಾತಾಡಿ ಬರ್ರಿ. ಭಾಳ ಚರಂಡಿ ವ್ಯವಸ್ಥೆ ಇದೆ ನಮ್ಮ ಊರಲ್ಲಿ. ಚರಂಡಿ ವ್ಯವಸ್ಥೆ ಇಲ್ಲ. ಬೈಕ್ಗಳು ಇದು ಹುಡುಗರು ಬೀಳೋದು ಭಾಳ ತೊಂದರೆ ಇದೆ. ಎಲ್ಲ ಕಡೆ ಎಲ್ಲ ಊರಲ್ಲಿ ಚರಂಡಿ ವ್ಯವಸ್ಥೆ ಇದೆ. ನಮ್ಮ ಊರಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ. ಸರ ಈಗ ಇದು ಚರಂಡಿ ಫುಲ್ ತುಂಬಿತ್ತಲ್ರಿ? ಎಷ್ಟು ತಿಂಗಳಿಂದ ತುಂಬಿರ್ತೈತ್ರಿ. ತಿಂಗಳಿಗೊಮ್ಮೆ ಬರ್ತಿದ್ರು, ಸ್ವಚ್ಛ ಮಾಡ್ತಿದ್ರು, ಹೊಕ್ಕಿದ್ರು. ಮತ್ತು ಅದು ಒಂದು ಮಳೆ ಬಂದ್ರೆ ಸಾಕು ಮತ್ತೆ ಅಷ್ಟೇ ನೀರು ಬರೋದು. ಅಡ್ಡಾಡಕ್ಕೆ ಸರಿಯಾಗಿ ರಸ್ತೆ ಇರಲ್ಲ. ಚರಂಡಿ ವ್ಯವಸ್ಥೆ ಇಲ್ಲ. ಊರು ಭಾಳ ಎಲ್ಲ ಊರು ಸ್ವಚ್ಛತೆ ಇದೆ, ನಮ್ಮ ಊರು ಸ್ವಚ್ಛತೆ ಇಲ್ಲ. ಇಲ್ಲೇನು ಪುಡಿ ಗಿಡಿ ಹಾಕಿಲ್ರಿ ಅಣ್ಣ ಒಟ್ಟ? ಬರ್ತಾರೆ, ಬಂದ್ಬಿಟ್ಟು ಒಂದು ತಿಂಗಳು 2 ತಿಂಗಳ ಬಂದು ಹಾಕಿ ಹೋಗ್ತಾರೆ. ಇವಾಗ ಬಂದಿಲ್ಲ. ಇಲ್ರಿ ನಾವು ನೋಡಕತ್ತಿದ್ದು ಗಟ್ರ ಫುಲ್ ತುಂಬಿ ಹರಿಯಾಗತ್ತೈತಿ, ರೋಡ್ ಮ್ಯಾಗ ಹರಿಯಾಗತ್ತೈತಿ. ಮತ್ತು ಇದರಿಂದ ಮಕ್ಕಳಿಗೆ ಭಾಳ ತೊಂದರೆ ಆಗ್ತೈತಿ. ಡೆಂಗು ಜ್ವರ ಅವು ಇವೆಲ್ಲ ಬರ್ತಿರ್ತಾವೆ ಅಂತ. ಏನು ಅನಾಹುತಗಳು ಆಗ್ಯಾವ ನಿಮ್ಮಲ್ಲಿ? ಎಲ್ಲ ಆಗ್ತವೆ. ಹುಡುಗರು ಆರಾಮಿಲ್ಲ ಅಂತ ಮನೆಯಲ್ಲಿ ಮಲ್ಕೋತಾವೆ. ದಿನ ಜ್ವರ ಬಂದು ಅದು ಆಯ್ತು ಇದು ಆಯ್ತು ಅಂತ. ಈ ವಿಷಯ ಮೆಂಬರ್ಗಳು ಗೊತ್ತಿದ್ರು ಏನು ಪಂಚಾಯತ್ರಿಗೆ ಹೇಳಿ ಕ್ರಮ ತಗೊಂಡು ಅವರು ಮಾಡ್ತಾರೆ. ಅವ್ರು ಹೇಳಿದ್ರು ಬರಂಗಿಲ್ಲ, ಕಮ್ಮಿ ಬರ್ತೇವೆ ಅಂತ ಹೇಳ್ತಾರೆ, ಬರಂಗಿಲ್ಲ. ಅವ್ರು ಕರೆಸ್ದಾಗ ಒಂದು ಸದ್ಯ ಬರ್ತಾರೆ, ಹಾಳಿ ಬರಂಗಿಲ್ಲ. ಅವ್ರು ಹೇಳಿದ್ರು, ಅವ್ರು ಏಟ್ ಹೇಳಿದ್ರು ಕೇಳೋದಲ್ಲ ಅವ್ರಿಗೆ. ರೋಡ್ ತೋರಿ ಹಂಗೆ ಇದೇ ಸಮಸ್ಯೆ ರೀ, ಮತ್ತೇನಿಲ್ಲ ರೀ. ಅಧ್ಯಕ್ಷ ಅಂತೂ ಬರೋದೇ ಇಲ್ಲ. ಸರಿ ಕಟ್ತೋಳ್ರಿ. ಅಧ್ಯಕ್ಷರು ಎಲ್ಲಿದಾರ ಅನ್ನೋ ಗೊತ್ತಿಲ್ಲ. ಅಧ್ಯಕ್ಷರೇ ಬರೋದಿಲ್ಲ ರೀ. ಇಲ್ಲಿ ಮುದ್ದೇಬಾದ್ ತಾಲೂಕಿನ ಡೌಳಿ ಗ್ರಾಮ ಪಂಚಾಯತಿಯಲ್ಲಿ ಒಳಪಟ್ಟಿರುವಂಥ ಈ ಹಳು ಗ್ರಾಮದಲ್ಲಿ ಇದ್ದೀವಿ. ಈ ಏನಂದರೆ ಸಮಸ್ಯೆಯಲ್ಲಿ ಜನರಿಗೆ ಸಮಸ್ಯೆ ಬಗ್ಗೆ ಮಾತಾಡಂದ್ರೇ ಒಲ್ ಅಂತ ಕಿಶನ್ ಓಡುಂಟಿರ್ತಾರೆ. ಅಂದರೆ ಏನು ಅದು ಮೆಂಬರ್ಗಳು ಭಯನೋ ಅಥವಾ ಏನು ಯಾರು ಭಯನೋ ಗೊತ್ತಾಗ್ತಾ ಇಲ್ಲ. ಇಲ್ಲಿನ ಮೆಂಬರ್ಗಳು ಏನು ಅಂಜಿಕೆ ಭಯನೋ ಗೊತ್ತಿಲ್ಲ. ಕೂಡಲೇ ಇದು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಈ ಗ್ರಾಮ ಪಂಚಾಯತಿಯವರು ಕೂಡಲೇ ಈ ಗ್ರಾಮಕ್ಕೆ ಧಾವಡಿಸಿ ಬಂದು ಏನೇ ಪ್ರಾಬ್ಲಮ್ ಏನೇ ಸಮಸ್ಯೆ ಇದ್ರೂ ಬಗೆಹರಿಸಬೇಕಾಗಿ ಈ TV66 ಚಾನಲ್ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ತಿಂಗಳಿಗೆ 15 ದಿವಸಕ್ಕೆ ಬಂದ್ರೆ ಈ ಹೊಲಸ ಇಟ್ಟಿದ್ದು ಮತ್ತೆ ಒಂದು ತಿಂಗಳ ಮೇಲೆ ಆಗ್ತದೆ. ಸಮೇತ ತಂದು ಹಾಕೊಳ್ರಿ, ಏನಿಲ್ಲ ಹಾಕ್ತಾ ಅಂತ ಹೇಳ್ತಾರೆ. ಯಾರು ಮಾಡೋದಲ್ಲ. ತನ್ನ ಮನಿನೇ ತಾಟಾಕ್ ಬರೋಲ್ಲ ಅಲ್ಲಿ. ಆ ಮಗಳು ಮತ್ತೆ ಅಪ್ಪರಿ ಎಷ್ಟು ಸಮಸ್ಯೆ ಇತ್ತು ನೋಡ್ರಿ. ಏನ್ ಮಾಡೋದು ಹೇಳ್ಬೇಕು. ನಾವು ಪಂಚಾಯತ್ ಮಾಡಿಸ್ತಾರ. ಉಳ್ಕೋದವ್ರು ಯಾರು ಬರಂಗಿಲ್ರಿ. ಅವ್ರೇ ಹೆಚ್ಚು ಅವರೇ ಮಾಡ್ತಾರೆ. ಯಾರು ಬರಲ್ಲ. ಮೆಂಬರ್ಗಳು ಒಬ್ಬರು ಜೀವ ತಿಂತಾರ ನೋಡಿ. ಎಲ್ಲರೂ ಜೀವ ತಿಂದು ಕರ್ಸ್ತಾರ. ಉಳ್ಕೋದವ್ರು ಯಾರು ಬರಂಗಿಲ್ಲ. 6 ಜನ ಅದಾರ ಮೆಂಬರ್. 6 ಜನ ಇದ್ರು 5 ಜನ ಯಾವನು ಬರಂಗಿಲ್ರಿ. ನಾಳೆ ಇಲೆಕ್ಷನ್ ಕೊಟ್ಟು ಬರ್ತಾರ. ಇಲೆಕ್ಷನ್ ಇದ್ದಾಗ ಮನಿ ಓಡಿ ಬರ್ತಾರ. ಈ ಸದ್ಯ ಯಾವನು ಕೇಳಂಗ್ರಿ. ಭಾಳ ಮಾತಾಡ್ತಾರೆ. ಮೇಲೆ ಇಡ್ತಾರೆ. ಇಷ್ಟೇ ಮಾಡ್ದಾರ ಪುಡಿ ಜಾತ್ರೆಗೂ ಮುಡ್ತಾರ. ಕಾರ್ಯಕ್ರಮ ಯಾರು ಬಂದಿಲ್ರಿ. ಯಾರು ಬಂದಿಲ್ರಿ. ಸುಮ್ ಏನೋ ಜಾತ್ರೆ ಕ್ಲೀನ್ ಮಾಡಕ್ ಬಂದಾಗ ಇಟ್ಟು ಹೊಡೆದ ಇವರೇ ಬರ್ರಿ. ಪಂಚಾಯತ್ ಸನಿಯ ಕೇಳ್ರಿ. ಇವ್ರಾಗ ಬರ್ತಾರೆ. ಕಡ್ಡಾಯವಾಗಿ ಬರ್ತಾರೆ. ಮನೆ ಕುಂದಿರ್ತಾರೆ. ತುಂಬಾ ಗರ್ಪಟ್ಟಿ
ಅವೆಲ್ಲ ಸರಿಯಾಗಿರ್ಬೇಕ್ರಿ. ಸರಿಯಾಗಿದ್ರೆ ಈ ಮತ್ ನೋಡ್ರಿ ನಿಮ್ ಕಂಬಗಳಿಗೆ ಲೈಟ್ಗಳು ಇರ್ಬೇಕು. ಮತ್ತೆ ಮನೆ ಹಾಕ್ಬೇಕೈತ್ರಿ ಹಬ್ಬಕ್ಕೆ ಮತ್ತೊಬ್ರು ಕ್ರೀಡೆಯವರು ಬಂದಿರ್ತಾರೆ ಹಾಕ್ತೀರಿ ಎಲ್ಲ ಕ್ಲೀನ್ ಮಾಡ್ಬೇಕಲ್ರಿ. ಗಣಪತಿ ಹೋದ್ರೆ ಕ್ಲೀನ್ ಮಾಡ್ಬೇಕು. ಹಳು ಗ್ರಾಮ ಪಂಚಾಯತಿಯಲ್ಲಿ ಭಾಳ ಸಮಸ್ಯೆ ಇದಾವೆ. ಸಮಸ್ಯೆ ಭಾಳಕ್ಕಿಂತ ಭಾಳ ಅದಾವ ಸಮಸ್ಯೆ. ಅದ್ರ ಬಗ್ಗೆ ಸಾರ್ವಜನಿಕರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್ ಅಂತಾನೆ. ಇಲ್ಲೇ ಇರ್ತೀವಿ, ಒಳ್ಳೆ ಮನೆ ಇರುತ್ತೆ. ಈಗ ಇದು ನೋಡ್ರಿ ಇದೆಲ್ಲ ರೀ, ಎಲ್ಲ ಫುಲ್ಲು ಹೊಲಸ್ರಿ ಇದೆಲ್ಲ ರೀ. ಇದೆಲ್ಲ ಗಲೀಜು ಸೀದಾ ಫುಲ್ ಇದೆಲ್ಲ ನೀವು ಹೊಲಸು ನೋಡ್ರಿ. ಈಗ ಅಲ್ಲಿ ತನಕ ನೀರು ಹೊಲಸು ಬಿಟ್ರಿ. ಇದೇನು ಒಟ್ಟು ಏನೈತೆ ಹೊಲಸ್ರಿ. ಒಂದು CC ರೋಡ್ ಅಂತ ಮಾಡ್ಯಾರಿ. ಇದೇನು ಇದು ಒಂದು ಕರೆಕ್ಟಾಗಿ ಒಂದು ಮೋರಿ ಇಲ್ಲ, ಇದಕ್ಕೆ ಮೋರಿ ಇಲ್ಲ. ನೀರು ಎಲ್ಲ ಹರ್ಕೊಂಡು CC ರೋಡ್ ಮೇಲೆ ಹೋಗವು. ದಿನ ಒಂದು ಗಾಡಿ ಅಲ್ಲೊಂದು ಗಾಡಿ ಇಲ್ಲೊಂದು ಗಾಡಿ ಬೀಳ್ತಾವ್ರಿ ಇಲ್ಲಿ. ಈಗ ಇಲ್ಲೆಲ್ಲ ಅಂದ್ಬಿಟ್ರೆ ಹೆಂಗೈತಿ, ಅಲ್ಲಿ ಗಾಡಿ ಅಂತೂ ಬಿದ್ದೇ ಬೀಳ್ತಾವೆ ಅಲ್ಲಿ ರೀ. ಹುಡುಗರು ಅಲ್ಲಿ ಇಲ್ಲಿ ಬೋಗುದು ಬಿಡುದು ಮತ್ತು ಹೊಲಸಿನಾಗ ಅಡ್ಡಾಡ್ತಾರೆ ರೀ. ಏನು ಮಾಡ್ತಾರೆ ಈ ಪಂಚಾಯತ್ ಕುಡಿಗೆ ಏನಾರ ಹೊಗೆ ಪಗಿ ಹೊಡೆದಿಲ್ಲ ರೀ ಒಟ್ಟ? ಯಾವ್ದು ತಿಂಗಳಾಯ್ತು ರೀ, ಹೊಗೆ ಏನೋ ಹೊಡೆದಿಲ್ಲ ಆದರೆ ಹೆಚ್ಚಿಗಿಲ್ಲ ಏನು ಬಂದ ಹೇಳ್ರಿ. ಪಂಚಾಯತಿಯವ್ರು ಬರಂಗನೂ ಇಲ್ರಿ. ಬಂದ್ರೆ ಒಂದಿಟ್ಟು ಪುಡಿ ಹೊಡಿತಾರೆ, ಆಯ್ತು ಹೊಳ್ಳಿ ಹೋಗ್ಬಿಡ್ತಾರೆ ರೀ. ಹೊಳ್ಳಿ ಸನೇಕ ಬರಲ್ಲ. ಅಲ್ಲಿ ಮುಂದೆ ಪೂರಾ ಗಾಡಿಗಳು ಬೀಳ್ತಾವು. ಈಗ ಹುಡುಗರು ಸಾಲಿಗೆ ಹೋಗ್ತು ಅಂದರೆ ಬೈಕ್ಗಳು ತೊಗೊಂಡು ಅಡ್ಡಾಡಕ್ಕೆ ನಮ್ಗೆ ಹೊಲಸು ಅನ್ಸ್ಬಿಟ್ಟೈತಿ. ಸುಮ್ಮನೆ ಎಲ್ಲಿ ಹಚ್ಚೋದು ಹೋಗ್ಬಿಡೋದು, ಆ ಟೈಪ್ ಆಗಿಬಿಟ್ಟೈತಿ ನಮ್ಗೆ. ಇದ್ದು ಇಲ್ಲಾರಂಗೆ ಆಗೇ ಬಿಟ್ಟದ ಅದು. CC ರೋಡ್ ಏನೈತಿ ಎಲ್ಲ CC ರೋಡ್ ಏನು ಚೆನ್ನಾಗಿಲ್ಲ ಇಲ್ರಿ ನಮ್ಮ ಊರಾಗ. ಮೆಂಬರ್ಗಳು ಇಲ್ಲೇ ಅಡ್ಡಾಡ್ತಾರೆ. 6 ಮಂದಿ ಇದ್ರು ನಮ್ಮ ಊರಾಗ ಇಲ್ಲೇ ಅಡ್ಡಾಡ್ತಾರೆ ಮೆಂಬರ್ಗಳದ್ದು. ಏನು ಮೆಂಬರ್ಗಳು ಹೇಳಿದ್ಗಳೇನ ಎಲ್ಲಿ ಬಿಲ್ ಆಗಿಲ್ಲ ಅಂತಾರೆ ಅವ್ರು. ಏನು ಅವ್ರು ಏನು ಹೇಳೋದವ್ರು ಅವ್ರು ಕೇಳಿದ್ರೆ ಬಿಲ್ ಆಗಿಲ್ಲ ಅಂತಾರೆ. ಮಾಡೋದ್ಗಳೇ ಬಿಲ್ ಆಗಿಲ್ಲ ಅನ್ನೋದು ಹೇಳ್ತಾರೆ ಅವ್ರು. ಹಂಗೆ ಅವ್ರು ಮಾತು ಮಾಡುವಂತ ಇಲ್ಲಲ್ರಿ. ಇಲ್ಲಿ ಸ್ವಲ್ಪ ಇಲ್ಲಿ ಮುಂದೆ ಹೋದ್ರಿ ಅಲ್ಲಿ ಅಂತೂ ನೀರು ಹೊರ್ಕೊಂಡು ಎಲ್ಲ ಫುಲ್ ಹೊಲಸಲ್ರಿ. ಅಲ್ಲಿ ಕುಂದ್ರ ಮತ್ತೆ ಅಲ್ಲೇ ಕುಂದಿರ್ತಾರೆ, ಮುಂದೆ ಕುಂದಿರ್ತಾರೆ. ಅಲ್ಲಿ ಈ ಚರಂಡಿ ಅಂತೂ ಫುಲ್ ಹೊಲಸದ್ರಿ ಇಲ್ಲಿ. ನಿಮ್ಮ ಗ್ರಾಮದಲ್ಲಿ ಯಾರು ಪಂಚಾಯತಿ ಅದಾರ ಯಾರು? ಅಲ್ಲ ಪಂಚಾಯತ್ ಅದಾರ್ರಿ. ಯಾರು ಏನು ತಲೆ ಕೆಡ್ಸ್ಕೊಳಲ್ರಿ ಸರ್. ಇಲ್ಲಿ ಪಂಚಾಯತಿ ವರ್ಕ್ ಮಾಡೋರು ಅದಾರ್ರಿ. 6 ಮಂದಿ ಮೆಂಬರ್ ಅದಾರ ರೀ. ಇಲ್ಲ ಅನ್ನಂಗಲ್ಲ. ಹಿಂಗೆ ಹೇಳಿದಾರ ಅಲಕ್ಷ್ಯ ಮಾಡ್ತಾರೆ. ಈಗ ಇದು ಈ ರೋಡ ನೀರ ಒಂದು ದಾರಿ ಹೋಗ್ಬೇಕು. ನಡು ದಾರಿಯಾಗ ಬಂದು ಮುದುಕರು ಪದಕರು ಗಾಡಿ ರಗಡಿ ಬೀಳ್ತಾವೆ ಇಲ್ಲಿ. ಅದಕ್ಕೆ ತೊಂದರೆ ಐತಿ. ಅದಕ್ಕೆ ಸಾರ್ವಜನಿಕರಿಗೆ ಒಂದು ಸ್ವಲ್ಪ ಸಹಕಾರ ಮಾಡ್ಬೇಕಂತ ಹೇಳ್ತೀವಿ ನಾವು. ಅಂದ್ರೆ ಇಲ್ಲಿ ಮೆಂಬರ್ಗಳು ಮತ್ತೆ ಅವ್ರು ಓಟ್ ಹಾಕಿರಲ್ಲ, ಮತ್ತೆ ಓಟ್ ಹಾಕಿದ್ರೆ ಓಟ್ ತಗೋತಾರೆ. ನಾವೇ ನಿಂತರೂ ಓಟ್ ತಗೋತೀವಿ. ಕೆಲಸ ಮಾಡ್ಬೇಕಲ್ಲ. ಕೆಲಸ ಈಗ ಊರವ್ರು ಅದರತ್ತೆ ಹೆಚ್ಚಿನ ಹೇಳೋದು ಇರೋದಿಲ್ಲ. ತಾವು ಎಲ್ಲ ನೋಡ್ಕೊಂಡು ಮಾಡ್ಬೇಕಾಕದ. ಮಾಡುವಂಥವ್ರೇ ಇಲ್ಲ. ಹಿಂಗೈತದು. ಇಲ್ರಿ ಈಗ ನಾಳೆ ಎಲೆಕ್ಷನ್ ಬರ್ತೀರಿ. ಈಗ ಎಲೆಕ್ಷನ್ದಾಗ ಏನು ಉತ್ತರ ಕೊಡ್ಬೇಕು ಮಾಡ್ರಿ? ಅದು ನಾವು ಹೇಳ್ತೀವಿ ಅವ್ರಿಗೆ ಉತ್ತರ ಹೇಳ್ತೀವಿ ಅವ್ರಿಗೆ. ಈಗ ನಮ್ಮ ಊರ ನಾವು ಅಂತೇಳಿ ಒಂದು ಲೆಕ್ಕ ಮ್ಯಾಗ ಇದು ಮಾಡಿದವರು ಅವ್ರು ಸಹಕಾರ ಮಾಡೋಲ್ಲ ಅಂದ್ರೆ ನಾವು ಉತ್ತರ ಹೇಳ್ಬೇಕಾಗ್ತದೆ. ಮೆಂಬರ್ ಬಂದ ಮಾಜಿ ಮೆಂಬರ್ ರೀ. ಮತ್ತೆ ಇಲ್ಲಿ ಇಲ್ಲಿ ರಸ್ತೆ ಭಾಳ ತೊಂದರೆ ಐತ್ರಿ. ಇಲ್ಲಿ 1-2 ಗಾಡಿ ಹೋದ್ರೆ ನೋಡ್ರಿ ಕಾಯಂ ಬೀಳ್ತಾರೆ. ಕಾಯಂ ಬೀಳ್ತಾರೆ. ಎಷ್ಟು ವರ್ಷದಿಂದ ಐತ್ರಿ ಇದು? ಇದು ಏನು 10 ವರ್ಷದಿಂದ 20 ವರ್ಷ ರೀ, 20 ವರ್ಷದಿಂದ 20 ವರ್ಷದಿಂದ ಹಿಂಗೆ ಐತ್ರಿ. ರೋಡ್ ನೋಡಿದ್ರು ಹೆಂಗೈತಿ. ಮೆಂಬರ್ಗಳು 4 ಫೀಟ್ ಇದ್ರು ಹಿಂಗೆ ಮಾಡ್ಯಾರ ಇಲ್ಲ ಅನ್ನಂಗಲ್ಲ. ಅಲ್ಲಿನೂ ಪಂಚಾಯತಿಯಾಗನು ಇದು ಇಲ್ಲ. ಹಿಂಗೈತಿ. ಅವ್ರ ಮಾಡೋದೇನು ಮಾಡ್ತಾರ ಇಲ್ಲ ಅನ್ನಂಗಲ್ಲ. ಕೆಲಸ ಅಷ್ಟು ಗಟ್ಟಿ ಅವ್ರು ರೇಟ್ ಕೊಡ್ತಾರೆ, ಅದರೊಳಗೆ ಇದು ಮಾಡೋದು ಅವ್ರು ಕೊಟ್ಟೆ ಮಾತಾಡ್ಬೇಕು. ಹೌದಿಲ್ಲ? ಪಂಚಾಯತಿಯವ್ರ ಒತ್ತಿಲಿತ್ತ ಮೆಂಬರ್ಗಳು ಅವರೇ ಮಾತಾಡ್ಬೇಕು. ಅವ್ರಿಗೆ ಏನು ಹೇಳ್ತೀರಿ ನೀವು ಪಂಚಾಯತ್ರಿಗೆ? 2021 ಕಟ್ಟಾರಂತ ಹ್ಯಾಂಡ್ ಓವರ್ ಮಾಡ್ಲಿ ಅಂತ ಹೇಳಕತ್ತಾರ. ಹ್ಞೂ ರೀ. ಈಗ ಮೊದಲು ಯಾರೋ ಒಬ್ರು ನಡೆಸ್ತಾರಂತೀರಿ. ಎಲ್ಲಿ ಹೋದ್ರಿ ಮಂಜು ಅವ್ರು ತಂದ್ರಂತ್ರಿ. ಅವ್ರು ನಡ್ಸಾಕತ್ತಿದ್ರು ಮತ್ತು ಅವ್ರದ್ದು ಇಲ್ಲ ಬಿಟ್ಟಾರ. ಈಗ ಅವ್ ಮಾತಾಡ್ತಾರ. ಅವ್ ಮತ್ತು ಅವ್ರು ಇಲ್ದಲ್ತಾನ ಕ್ಯಾಸ್ ಹಾಕಿ ಮಾಡ್ಯಾರ ಬಿಟ್ಟಾರ. ಈಗ ಈ ಸದ್ ಬಂದಾಗಿಂದ ಪಂಚಾಯತಿಯವ್ರ ಬಂದು ಈಗೇನು ಚಾಲೂ ಮಾಡ್ಬೇಕಾ? ಹೆಂಗೆ ಏನು ಚಾಲೂ ಮಾಡ್ಬೇಕ್ರಿ. ಸಮಸ್ಯೆ ಆಗಿದೆ. ಎಲ್ಲಾ ತವಲಿ ಫಿಲ್ಟ್ರ್ ಚಾಲೂ ಆಗ್ಯಾವ್ರಿ. ಈಗ ನಮ್ಮ ಊರಾಗ ಯಾಕೆ ಬಂದದಂತ ನಾವು ಅಟ್ಟೆ ಕೇಳೋರು. ಹೌದು. ಬಗಲ ಸಾಲಿ ಅದ, ಸಾಲಿ ಹುಡ್ರದಾವು. ಈಗ ಕುಡಿಯಾಕ ಒಂದು ಯಾರೇ ಇಲ್ಲಿ ಒಟ್ಟು ಒಬ್ಬ ಹೊಸೂರಿಗೆ ಅನುಕೂಲ ಮಾಡಿ ಕೊಡ್ಬೇಕಂತ ಸೌಲಭ್ಯಗಳು ಕೊಡ್ಬೇಕು ಅಂತ. ಕುಡಿ ನೀರಿನ ಸಮಸ್ಯೆ ಅದ, ಹೊಗೆ ಸಮಸ್ಯೆ ಅದ, ಭಾಳ ಅದಾವ ಇಲ್ಲಿ. ಇದು ಎಲ್ಲ ಬಾಯಿ ಒಂದೇ ಮಾರ್ದಾಗ ಬಾಯಿ ಇಲ್ಲೇ ಬೋರ್ಗ ಅವೇ ನೀರು ಹೊಳೆ ಬರ್ತಾವ. ಇವತ್ತು ಒಯ್ದಿರ್ತೀವಿ, ಮಳೆ ಬರ್ದ ಹುಳ ಹಾಕ ಮಳೆ ನಮ್ಮ ಮನೆಗೊಳಗ ಬೋರ್ ಅದಾವು. ನಾವೇನು ಮಾಡ್ಬೋದು. ಸಾರ್ವಜನಿಕರದಾರ ಇಷ್ಟು ಇಲ್ದ ಮಾಡ್ಬೇಕಂತ ನಾವ್ ಹೇಳ್ತೇವೆ.
ತೊಂದರೆ ಐತಂತ್ರಿ ಬಿಸ್ಲೇರಿ ಫಿಲ್ಟರ್ ನೀರಿಂದ ಎಷ್ಟು ತೊಂದರೆ ಐತಂತ್ರಿ ಬಾಯಿಲ್ ಮಾತಾಡ್ ಬಾ ಫಿಲ್ಟರ್ ನೀರಿನ ಬಗ್ಗೆ ಭಾಳ ತೊಂದರೆ ಆಗ್ಯದ ರೀ. ಎಲ್ಲರೂ ಮಾತಾಡ ಅಗಸ್ಬಾಳ್ ಹೋಗಿ ತುಂಬ್ಕೊಂಬರ್ತಾರ್ರಿ ರೊಕ್ಕ ಕೊಟ್ಟು. ಈಗ ಕೊಡ್ತೀರಿ ಪಂಚಾಯತಿಗೆ ಆಲಿಕಂದ್ರೆ ಎಚ್ಚರಿಕೆ ಏನು ಕೊಡ್ಬೇಕು ಇಚ್ಛೆ ಪಡ್ತೀರಿ ನೀವು? ಮಾಡಿ ಸವಲತ್ತು ಮಾಡಂತ ಅಟ್ಟೆ ಹೇಳೋದು. ಅವ್ರಿಗೊಂದು ಲೆಟ್ರ್ ಮನವಿ ಕೊಡೋದು ಬರ್ದು ಮತ್ತು ಇವ್ರು ನಮ್ಮ ಅಧ್ಯಕ್ಷರು ಇರ್ತಾರೆ ಅವ್ರಿಗೆ ಹೇಳಿಕೆ ಹೇಳೋದು ಅಟ್ಟೆ ಕರ್ತೀವಿ ಮತ್ತೇನಿಲ್ರಿ. ಭಾಳ ಹೊಲಸ ಐತ್ರಿ. ನಾಳೆಗೆ ನಾನೇ ಮಾಡ್ತೇನೆ ರೀ ತುಡು ಕರ್ಕೊಂಡು. ಅವ್ರೇನು ಬೇಡ ಪಂಚಾಯತ್ ಸತ್ತದ ಬಿಟ್ಬಿಡ್ತೀವಿ ಮತ್ತೆ ಏನು ಮಾಡೋದು ಈಗ. ಅಲ್ರಿ ಈಗ ಹೇಳಕ್ ಅವ್ರ ಅಧ್ಯಕ್ಷರು ಅದಾರ ಮೆಂಬರ್ಗಳು ಅದಾರ ಅವ್ರು ಏನು ಮಾಡೋರಿಲ್ಲ ಅಂದ್ರೆ ನಾವೇ ಸ್ವಚ್ಛ ಮಾಡೋದು ಮತ್ತೆ ಏನು ಮಾಡೋದು. ನಮ್ಮ ಊರಾಗ ಉಪಾಧ್ಯಕ್ಷ ಅನ್ನೋರು ಅಷ್ಟು ಮಾಡ್ಯಾರ್ರಿ, ಅಧ್ಯಕ್ಷ ಅನ್ನೋರು ಏನು ಬಂದೇ ಇಲ್ಲ, ಏನು ಮಾಡಿಲ್ಲ ಕೆಲಸನ ಮಾಡೋದು ನೋಡಿ. ಇಲ್ಲಿ ಅಲ್ಲೇ ಬರ್ರಿ ನಡುವರಾಗ ಬರ್ರಿ ಇಲ್ಲಿ ಲಾಸ್ಟ್ ಕಾಶಿಮ್ ಸಾಬನ್ ಅದಾಪ್ರಿ. ಇಲ್ಲೇ ಸ್ಥಳೀಯ ರೀ. ಹಾಂ ಇದೆ ಸ್ಥಳ. ವೀಕ್ಷಕರೇ, ಇಲ್ಲಿ ನಾವು ಮುದ್ದೇಬಿಹಾಳ ತಾಲೂಕಿನ ಡವಳಿ ಗ್ರಾಮ ಪಂಚಾಯತಿಯಲ್ಲಿ ಬರುವಂಥ ಒಂದು ಹಳ್ಳಿಯಲ್ಲಿದ್ದೀವಿ. ಆ ಹಳ್ಳಿ ಹೆಸರು ಹಳ್ಳೂರು ಅಂತ. ಹಳ್ಳೂರಲ್ಲಿ ದುನಿಯಾ ಭಾಳ ಸಮಸ್ಯೆ ಇದೆ. ಊರಾಗ ಎಷ್ಟು ಸಮಸ್ಯೆ ಇದೆ ಅಂದ್ರೆ ಅದು ನಾವು ಹೇಳೋಕ್ಕೂ ಸಾಧ್ಯ ಇಲ್ಲ, ಅಷ್ಟು ಸಮಸ್ಯೆ ಇದೆ. ಅದರಲ್ಲಿ ಒಂದು ವಿಶೇಷ ಸಮಸ್ಯೆ ಏನಂದರೆ ಇಲ್ಲಿ ಹೆಣ್ಮಕ್ಳಿಗೆ ಶೌಚಾಲಯ ಹೋಗಲು ಭಾಳ ತೊಂದರೆ ಐತಿ. ಅದ್ರ ಬಗ್ಗೆ ಇಲ್ಲಿ ಸಾರ್ವಜನಿಕರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಶೌಚಾಲಯ ಬಗ್ಗೆ ಭಾಳ ಪ್ರಾಬ್ಲಮ್ ಐತ್ರಿ. ಇಲ್ಲೆಲ್ಲ ಹೋಗಾಕು ಸಮಸ್ಯೆ ಐತ್ರಿ. ಇದು ಇರೋ ಜಾಗನ ಸರ್ಕಾರಿ ಜಾಗ ಅಂತ ಹೇಳಿದ್ರು, ಇವಾಗ ಪ್ಲಾಟ್ ಮಾಡ್ಕೊಂಡಾರಿ ಮತ್ತು ಅದು ವಜ್ಜಾಗೈತ್ರಿ. ಇನ್ನು ಎಲ್ಲಿ ಹೋಗ್ಬೇಕು ಅಂತ ನೀವೇ ಬಂದು ಒಂದು ಸ್ವಲ್ಪ ಎಲ್ಲರ ಜಾಗ ಹೋಗಕ್ಕೆ ದಾರಿನೇ ಇಲ್ರಿ. ಎಲ್ಲ ಮಳೆ ಬಂದಾಗ ನೀರು ನಿಂತು ಬಿಡ್ತೈತ್ರಿ. ಅಲ್ಲಿಂದ ಹಿಡಿದು ಅಲ್ಲಿ ತನಕ ನೀರು ನಿಂದಿರ್ತೈತ್ರಿ. ಮತ್ತು ಹಿಂಗಾಗಿ ಅಲ್ಲಿವರೆಗೂ ನಿಂತು ಬಿಟ್ಟಿರ್ತೈತ್ರಿ. ಈಗ 2 ದಿನ ಮಳೆ ಬಂದಿಲ್ಲ ಅಂತೇಳಿ ಒಣಗೈತ್ರಿ. ಇಲ್ಲ ಅಂದ್ರೆ ಇಷ್ಟೇ ಮತ್ತು ಇದು ಐತ್ರಿ ಸಮಸ್ಯೆ ಐತ್ರಿ. ಹುಳ ಪುಡಿ ಮತ್ತು ಇಷ್ಟೆಲ್ಲ ಶೀಘ್ರ ಐತಿ. ಹುಳ ಪುಡಿ ಇಲ್ಲಾರ ಇರ್ತೈತೇನ್ರಿ. ಮತ್ತು ಇಲ್ಲಿ ಮೆಂಬರ್ಗಳಿಗೆ ಹೇಳ್ಬೇಕಲ್ರಿ, ಸ್ವಲ್ಪ ಕ್ಲೀನ್ ಮಾಡಿಸ್ರಿ ಅಂತ ಹೇಳ್ಬೇಕಲ್ಲ ಪಂಚಾಯತ್ ಕಡೆ. ಬರೋದೇ ಇಲ್ರಿ ಅವರು. ಆ ಕಡೆ ಅವರೇ ಈ ಕಡೆ ಪ್ಲಾಟ್ ಲೆಕ್ಕಕ್ಕೆ ಇಲ್ಲ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾರೆ. ಅವ್ರು ಮೆಂಬರ್ ಆಗ ಅಷ್ಟೇ ನಿಮ್ಮ ಮನೆಗೆ ಬಂದು ಫೋಟೋ ಹಾಕ್ಸ್ಕೊಂತಾರ, ಸಮಸ್ಯೆ ಕೇಳಕ್ಕೆ ಯಾರು ಬರಲ್ಲ. ಇಲ್ರಿ ಬಂದಿಲ್ಲ. ಇದು ರಸ್ತಾದಾಗ ಮೊನ್ನೆ ಸಿಸಿ ರೋಡ್ ಆದ್ರೂ ಈ ಕಡೆ ಮಾಡಿಸ್ಕೊಟ್ಲಿಲ್ರಿ. ಇದೇನು ಲೆಕ್ಕಕ್ಕಿಲ್ಲ ಅಂತ ಒಂದು 7-8 ವರ್ಷ ಆತ ಆ ಬಂಡಿ ಹಾಕಿದ್ದೆ ಕರೆ ಮಾತ್ರ. ನಾಳೆ ಅವರು ಮತ್ತೀಗ ಎಲೆಕ್ಷನ್ ಬಂತು, ಗ್ರಾಮ ಪಂಚಾಯತ್ ಎಲೆಕ್ಷನ್. ನಾಳೆ ಬಂದ್ಮೇಲೆ ಏನು ಉತ್ತರ ಕೊಡ್ಬೇಕಂತ ಮಾಡಿದ್ದೀರ ಅವ್ರಿಗೆ? ಏನ್ ಮಾಡಿದ್ರಿ, ನಮ್ಮ ಓಟನ್ನ ವೇಸ್ಟ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಾವು ಓಟ್ ಇಲ್ರಿ. ನೀವು ಕರೆಕ್ಟಾಗಿ ನಿಮ್ಮ ಹೆಲ್ಪಿಂಗ್ ನೇಚರ್ ಇದ್ದ ನಿಮ್ಮ ಸಹಾಯಕ್ಕಿದ್ದವ್ರಿಗೆ ನಿಮ್ಮ ಕಷ್ಟಗಳನ್ನು ಅರ್ಥಕೊಂಡು ಕೆಲಸ ಮಾಡೋರಿಗೆ ಓಟ್ ಹಾಕ್ಬೇಕು. ಅರ್ಥ ಮಾಡ್ಕೊಳ್ಳೋರ್ಗೆ ಹೇಳ್ಬೇಕ್ರಿ. ಅವರು ಕೇಳ್ತಾರ ಸುಮ್ಮ ಹೋಗ್ತಾರ. ಒಬ್ಬರಿಗೆ ಹಂಗೆ ಬರೋದಿಲ್ರಿ. ಅವರು ಅಂಥವ್ರು ಯಾರು ನಮ್ಮಲ್ಲಿ ಇಲ್ರಿ. ಸುಮ್ಮನೆ ಈಗ ನಾವು ಹೊಲ ಮನೆ ಜೀವನ ಅನ್ಕೊಂಡಿದ್ದೀವಿ. ಅವೆಲ್ಲ ಹೋಗೋ ಎಲೆಕ್ಷನ್ ಮತ್ತು ಅಲ್ಲಿ ನೀರು ಬರುವ ಅಲ್ಲಿ ನಿಂದ್ರದ ನಾವು ಜಗಳ ತೆಗಿದು. ಸಲ ನೀವು ಮನವಿ ಕೊಟ್ಟರು ಮನೆ ಸ್ಪಂದನೆ ಮಾಡಿಲ್ರಿ ಅವರು ಪಂಚಾಯತಿಯವರು. ಒಟ್ಟ ಬಂದಿಲ್ರಿ ಪಂಚಾಯತಿ ಒಟ್ಟ ಬಂದು ಹೋಗಿಲ್ಲ. ಬಂದಿಲ್ರಿ, ಯಾರು ಬಂದಿಲ್ರಿ. ಮತ್ತು ಪಂಚಾಯತ್ ಅನ್ನೋದು ನಮ್ಗೆ ಗೊತ್ತೇ ಇಲ್ಲ. ಇವ್ರ ಮೆಂಬರ್ ಮಾಡ್ತಾರಂತ ನಾವು ಸುಮ್ ಕುಂತೇವಿ. ಮೆಂಬರ್ಗಳು ಯಾರು ಹಚ್ಕೊಳಲ್ರು. ಈ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬದ್ರಿ ಈಗ ಬಂದೈತಿ. ಮತ್ತೆ ಯಾರಿಗೆ ನಿಂದ್ರಿಸ್ಕಿಶನ್ ಒಳ್ಳೆ ಕ್ಯಾಂಟ್ ನಿಂದ್ರಿಸ್ಕಿಶನ್ ಆರಿಸ್ತಾರ್ರಿ. ಯಾರು ನಿಂದ್ರಿಸ್ತಾರ ಯಾರು ನಿಲ್ರಿ ಯಾರಿಗೆ ಗೊತ್ತು. ನಿಂದ್ರಿಸೋರು ಇಟ್ಟೆ ಪಾಸಿ ಮಾಡ್ಯಾರ. ಎಷ್ಟು ವರ್ಷ ಆತು? 3 ವರ್ಷ ಆತಿದ್ರಂತ ಮಾಡ್ಯಾರ. ಬಂದ್ರಿ ಏನ್ ಮಾಡೋರಿ ಸರಿ ಓಟ್ ಕೇಳಕ್ ಬಂದ್ರಂದ್ರ ಮಾಡಂತೀವಿ, ಮಾಡ್ತಾರ. ನಾವು ಹಾಕಿಂದ ಮಾಡ್ತೀವಿ ಅಂತಾರ, ಹಾಕಿಸ್ಕೊಂತಾರ, ಹೋಗ್ತಾರ. ಇಷ್ಟ ಐತಿ. ತಮ್ಮ ಹೆಸರು? ನನ್ನ ಹೆಸರು ಪಾರ್ವತಮ್ರಿ. ಮತ್ತು ಬಾತ್ರೂಮ್ಗೆ ಹೋಗಕ್ಕೆ ಸಮಸ್ಯೆ ಐತ್ರಿ. ಇಲ್ಲೆಲ್ಲ ನೀರು ನಿಂತೈತ್ರಿ. ಮಳೆ ಬಂದು ಮುದುಕರೋದು ವಜ್ಜೆ ಐತ್ರಿ. ಇದಿಷ್ಟು ದಾರಿ ರೋಡ್ ಮಾಡಿಕೊಟ್ರೆ ಚಲೋ ಆಗತ್ತೆ ರೀ. ಇಲ್ರಿ, ಈ ಥರ ನಿಮ್ಮ ಮನೆ ಮುಂದೆ ಗಟ್ರ ಐತಿ, ಯಾವ ಥರ ಊಟ ಮಾಡ್ತಿರೋ ಏನು ಸಮಸ್ಯೆ ಇದೆ ಅಂತ ಐತ್ರಿ. ಮತ್ತು ಹುಳ ಅದಾವ, ಹುಳ ಕಡಿತಾವ್ರಿ. ಇಲ್ಲೆಲ್ಲ ಮಕ್ಕಳು ಕುಂದ್ರಂಗಿಲ್ಲ. ರಾತ್ರಿ ಬಂದ್ರೆ ಅಷ್ಟೇ ಬರ್ತೀವಿ, ಹಗ್ಲತ್ ಮತ್ತೆ ಹೊಲಕ್ಕೆ ಹೋಗಿರೋ ನಾವು. ಈ ಹುಡುಗರಿಗೆ ಕಡಿದ್ರೆ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಮತ್ತೆ ದವಾಖಾನೆ ಹೋಗೋದು ಇಲ್ರಿ. ಬಂದ್ರು ನೋಡಿದ್ರು ಮತ್ತೆ ಹೊಲ ಐತಿ ನಡಿದಿಲ್ಲ ಅಂತಾರೆ ಅವರು. ಇಲ್ಪ ಹಿಂದೆ ಬಾತ್ರೂಮ್ ಐತ್ರಿ, ಅಲ್ಲಿ ಹೋಗಿ ಅಲ್ಲಿ ಬಿಟ್ಟೇನಂದ್ರೆ ನೀರು ಹಾಯಾಕ್ ಬಿಡ್ತಿಲ್ರಿ. ಇಲ್ರಿ, ಪಂಚಾಯತ್ರಿಗೆ ಹೇಳ್ಬೇಕಲ್ಲ ನೀವು. ಪಂಚಾಯತಿಗೆ ಬಂದು ಹೋಗಾರಿ ನೋಡ್ತಾರೆ, ಯಾರು ಒಳ್ಳೆ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳಲ್ರಿ. ಏನ್ರಿ ತಮ್ಮ ಮನೆಗಳು ಮುಂದೆ ಆದರೆ ಸುಮ್ಮನೆ ಕುಂದಿರ್ತಾರ ಇವರು? ಅದನ್ನ ಕೇಳೋರಿಲ್ಲಲ್ರಿ, ಯಾರು ಹೋಗಿ ಕೇಳ್ಬೇಕ್ರಿ ಅವ್ರಿಗೆ. ಅಲ್ಲೇ ಒಳಗೆ ರೀ ಮತ್ತೆ ಕವರ್ ಹಾಕ್ಬಿಡ್ತೀವ್ರಿ. ಅಷ್ಟು ಕವರ್ ಹಾಕೊಂಡು ಊಟ ಮಾಡಿದ್ರೆ ನಮ್ಗೆ ಕೆಟ್ಟ ಹೊಲಸು ಒಬ್ಬ ನಾರಾಗತ್ತೈತಿ. ನೀವು ಯಾವ ಥರ ಇಲ್ಲಿ ವಾಸ ಮಾಡ್ತೀರಂತ ಮತ್ತೆ ನಿರ್ವಾಹ ಇಲ್ಲಲ್ರಿ. ಯಾರು ವಿಚಾರ ಮಾಡ್ಲಿಕ್ಕೆ ಅಂದ್ರೆ ನಾವು ಏನು ಮಾಡೋಕ್ಕಾಗಲ್ರಿ. ಮತ್ತೇನು ಮನೆ ಬಿಟ್ಟು ಹೋಗೋದೈತ್ರಿ. ಎಷ್ಟು ವರ್ಷ ತೊಂದರೆ ರೀ ಇದು? ಇದು ಮತ್ತೆ 4-5 ವರ್ಷ ಮ್ಯಾಗ ಆಯ್ತ್ರಿ. ಇಷ್ಟ ನೀರು ನಾವು ಬಂದು ಭಾಳ ದಿನ ಆಯ್ತು ಅಂದ್ರೆ ಹರಿದು ಹೋಗಿತ್ರಿ ನೀರು. ಅದು ಈಗ ನೀರು ಅವ್ರ ಮುಂದೆ ಮನೆ ಕಟ್ಕೊಂಡು ಈ ಸರ್ಕಾರಿ ಜಾಗ ಅಂತೇಳಿ ಪ್ಲಾಟ್ ಮಾಡಾಕತ್ ಬಿಟ್ಟಾರೆ.
ಹಾಗಾಗಿ ಮುಂದಕ್ಕೆ ನೀರು ಹೋಗ್ಲಾರಂಗ ಮತ್ತು ನಿಮ್ಮ ಕುಡಿ ನೀರಿನ ಸಮಸ್ಯೆ ಏನ್ರಿ ಇದಾವೆ ಇಲ್ಲಿ? ಕುಡಿ ನೀರು 4 ದಿನಕ್ಕೊಮ್ಮೆ 5 ದಿನಕ್ಕೊಮ್ಮೆ ಬಿಡ್ತಾರೆ. ಹಾಂ ಹಾಂ ಜೆ ಚಾಲೂ ಐತ್ರಿ ಅದು? ಅದಿಲ್ರಿ ಹಾಂ ದಿನ ಬರ್ತೈತ್ರಿ? ಇವು ನಳ ಎಲ್ಲ ಕುಂದಿರ್ಸ್ಯಾರೆ 4 ದಿನಕ್ಕೊಮ್ಮೆ 5 ದಿನಕ್ಕೊಮ್ಮೆ ಬಿಡ್ತಾರೆ. ಸ್ಥಳೀಯರಿದ್ದಾರೆ ಅವ್ರು ಕೇಳೋಣ. ಹಲೋ ಸರ್ ನಮಸ್ಕಾರ ರೀ, ನಾ ಬಸವರಾಜ್ ಅಂತ ಹೇಳಿ. ಇಲ್ಲಿ ನಮ್ಮ ಓಣ್ಯಾಗ ಸಿ ರೋಡ್ ಅಲ್ರಿ, ಪೂರಾ ಮನೆ ಮುಂದೆ ಏಕ ಗಟಾರ ರೀ. ಸಣ್ಣ ಕೂಸುಗಳು ಅಡ್ಡಾಡಂಗಿಲ್ಲ, ಮನೆ ಮುಂದೆ ಕೂತು ಊಟ ಮಾಡಂಗಿಲ್ಲ. ಮಚ್ಚೇರಿ ಕಡಿದ್ರೆ ದವಾಖಾನಿಗೆ ಹೋಗೋದೇ, ಯಾವ ಪಂಚಾಯತಿಯವರು ಬರಂಗಿಲ್ಲ, ಯಾವ ಮೆಂಬರ್ಗಳು ಬರಂಗಿಲ್ಲ, ಯಾರು ಚೇರ್ಮನ್ಗಳು ಬರಂಗಿಲ್ಲ ಇಲ್ಲಿ ನಮ್ಮ ಓಣಿಗೆ. ಭಾಳ ಪ್ರಾಬ್ಲಮ್ ಆಗ್ಯದ ಸರ್. ಏನು ಅವರು ಎಲೆಕ್ಷನ್ ಬಂದಾಗ ಇಟ್ಟು ಬರ್ತಾರೆ, ಬಂದು ಓಟ್ ಹಾಕ್ಸೋತಾರ, ಹೋಗ್ಬಿಡ್ತಾರೆ. ಹೆಂಗೆ ಮಾಡ್ಬೇಕು ಸರ್ ಇದಕ್ಕೆ? ನೋಡ್ರಿ ನೀವೇ ನೋಡಿ ಸ್ವಲ್ಪ ಇದು ಮಾಡ್ಬೇಕು ರೀ. ಭಾಳ ಪ್ರಾಬ್ಲಮ್ ಆಗ್ಯದ ಸರ್ ಹೆಣ್ಮಕ್ಳಿಗೆ. ನೋಡಿ ಸರ್ ಈಗ ಇಲ್ಲೆಲ್ಲ ಈ ಥರ ಇದು ಐತೆ ಸರ್. ಇಲ್ಲಿ ನಮ್ಮ ತೊಂದರೆ ಎಷ್ಟು ಐತಿ, ಯಾವ ಥರ ಗಟ್ರ ಐತಿ ಸರ್. ಸಂಜೆ ಮಾಡಿ ಮಕ್ಕಳು ಸಣ್ಣ ಮಕ್ಕಳು ಸೊಳ್ಳಿ ಹಾಂ ಸರ್, ಇದು ನೋಡಿ ಸರ್ ಎಲ್ಲ ಇಷ್ಟು ತೊಂದರೆ ನೋಡಿ ಸರ್ ನಮ್ಮದು. ಹೆಂಗೆ ಮಾಡ್ಬೇಕು? ಯಾರು ಮೆಂಬರ್ಗಳು ಬರಂಗಿಲ್ಲ, ಯಾರು ಬರಂಗಿಲ್ಲ, ಓಣಿದು ಏನು ಕೇಳಂಗಿಲ್ಲ, ಸರಿಯಾಗಿ ನೀರು ಬರಂಗಿಲ್ಲ. ನೀರು ಬಂದ್ರು ಅವು ಇವು ಎಲ್ಲ ಮಿಕ್ಸ್ ಆಗಿ ಕುಡಿಬೇಕು ನೀರು. ಹಾಂ ಸರ್, ಮೆಂಬರ್ಗಳು ಹೇಳಿದ್ರೆ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಈ ಕಡೆ ಹೊಲ ಐತಿ ಬಿಡಕ್ಕೆ ಬರಲ್ಲ, ಅದು ಇದು ಅಂತ ಹೇಳಿ ಹೋಗ್ಬಿಡ್ತಾರೆ. ಗ್ರಾಮ ಪಂಚಾಯತ್ ಭೇಟಿ ಕೊಟ್ರ ನೀವು? ಭೇಟಿ ಕೊಟ್ಟು ಅಲ್ಲಿ ಇಲ್ಲೇ ಮೆಂಬರ್ಗಳಿಗೆ ಹೇಳ್ತಾವಲ್ಲ ಸರ್, ಎಲ್ಲರೂ ಕೂಡೇ ಒಮ್ಮೆ ಮತ್ತೆ ಹೇಳಿದ್ರು ಕೇಳಕ್ಕೆ ತಯಾರಿಲ್ಲ ಸರ್. ತೊಗೊಂಡಿಲ್ರಿ? ಯಾನ್ ತೊಗೊಂಡಿಲ್ಲ ಸರ್. ಹಾಂ ರೀ ಸರ್. ಮತ್ತೆ ಇಲ್ಲಿ ಏನು ಪುಡಿ ಗಿಡಿ ಹಾಕಲ್ಲ? ಇಲ್ಲಿ ಏನು ಪುಡಿ ಅಲ್ಲ ಸರ್, ಇಲ್ಲಿ ಯಾರು ಪುಡಿಯವರೇ ಬರಲ್ಲ ಸರ್. ಹಾಕಕ್ಕೆ ಹೆಂಗೆ ಬರ್ತಾರೆ ಸರ್? ಏನು ಇಲ್ಲ, ಯಾರ್ಯಾರು ಬರಲ್ಲ ಸರ್ ಇಲ್ಲಿ. ನಮ್ಮ ಕಷ್ಟ ನಾವೇ ಅನುಭವಿಸ್ಬೇಕು ಸರ್ ಇಲ್ಲಿ. ಅಂದ್ರೆ ಬಡ್ರು ಸತ್ರ ಸೈಲಿ ಹಾಂ ಸರ್, ಹಂಗೆ ಐತೆ ಸರ್ ಇಲ್ಲಿ. ಹ್ಞೂ ಸರ್. ಹಾಂ ಸರ್. ತಮ್ಮ ಹೆಸರು? ಬಸವರಾಜ್ ಅಂತೇಳಿ ಸರ್. ಇದೇ ಪಕ್ಕದ ಮನೆ ಸರ್ ನಮ್ಮದು ಇಲ್ಲಿ. ಹಾಂ.